ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸ್ಲ್ಯಾಂಟಿಂಗ್ ಆರ್ಚ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು, 0.75 mm ಮತ್ತು ಹಾರ್ಟ್ ಶೇಪ್ ಬೀಡ್ ಈ ಥರದ್ದು ತಗೊಂಡಿದ್ದೀನಿ. ಹಾರ್ಟ್ ಶೇಪ್ ಬೀಡು ಫಸ್ಟು ದಾರ ಲಾಕ್ ಮಾಡಿ, ಮೂರು ಚೈನು ಕುಚ್ಚಿಗೆ, ಆಮೇಲೆ ಒಂದು ಹಾರ್ಟ್ ಶೇಪ್ ಬೀಡ್ ತಗೊಳ್ತಾ ಇದ್ದೀನಿ. ಈ ಥರ ಇದನ್ನು ಬಟ್ಟೆಗೆ ಈ ಥರ ಸೇರಿಸ್ಕೊಳ್ಳಿ. ಈಗ ಬೀಡ್ ಸುತ್ತಲೂ ಚೈನ್ ಹಾಕ್ತಾ ಇದ್ದೀನಿ. 4, 5, 6, 7 ಚೈನ್ ಹಾಕಿದ್ದೀನಿ. ಬ್ಯಾಕ್ ಸೈಡಿಗೆ ಬನ್ನಿ, ನೋಡ್ಕೊಳ್ಳಿ ಈ ಥರ ಕರೆಕ್ಟ್ ಆಗಿರತ್ತಂತ. ಇದು ದೊಡ್ಡ ಬೀಡು ನೋಡಿ, ಇದು ಕಡಿಮೆ ಆಗುತ್ತೆ. ಇನ್ನೊಂದು ಚೈನ್ ಹಾಕ್ತಾ ಇದ್ದೀನಿ, 8 ಚೈನ್ ಹಾಕಿಬಿಟ್ಟು ಬೀಡ್ನ ಈ ಕಡೆ ಈ ಲಾಕಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕಲ್ಲಿ ಲಾಕ್ ಮಾಡಿಬಿಟ್ಟು ಈಗ 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಇನ್ನೊಂದು ಡಬಲ್ ಕ್ರೋಶೆ ಈ ಇದರಲ್ಲಿ ಯಾವುದರಲ್ಲಿ ಈ 8 ಚೈನ್ ಹಾಕಿದ್ದೀನಲ್ಲ ಬೀಡ್ ಬ್ಯಾಕ್ ಸೈಡು, ಇದರಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಇಲ್ಲಿ ಈ 2 ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಚೈನ್ ಆದಮೇಲೆ ಡಬಲ್ ಕ್ರೋಶೆ, ಈ ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನಾನು. ಸಣ್ಣ ಸಣ್ಣದಾಗಿರೋ ಡಬಲ್ ಕ್ರೋಶೆ. ಈ ಚೈನ್ ಒಂದು ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ ಆಯಿತು. ಈಗ ನೋಡಿ, ಇದರಲ್ಲಿ 3 ಈ ಡಬಲ್ ಕ್ರೋಶೆನ ಬೇಸ್ ಮಾಡ್ಕೊಳ್ಳಿ. 4, 5 ಡಬಲ್ ಕ್ರೋಶೆ ಹಾಕಿದ್ದೀನಿ. ಚೈನ್ ಆದಮೇಲೆ ಒಂದು ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಅದನ್ನು ಬೇಸ್ ಮಾಡ್ಕೋಬೇಕು. ಈಗ ಅಡ್ಡಕ್ಕೆ ನೀವು ಡಬಲ್ ಕ್ರೋಶೆ, ಸ್ಲ್ಯಾಂಟಿಂಗ್ ಆರ್ಚ್ಗಳು ನಾರ್ಮಲಾಗಿ ಮಾಡ್ತೀವಲ್ವ ಅದು. ಈಗ ಇಲ್ಲಿ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸರಿ ಅದೇ ಥರ ಡಬಲ್ ಕ್ರೋಶೆ ಮಾಡಿ, ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಚೈನ್ ಮಾಡಿ ಆ ಡಬಲ್ ಕ್ರೋಶೆಲಿ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ಈಗ ಹಾಕಿರೋ ಡಬಲ್ ಕ್ರೋಶೆಲಿ ಮಾಡ್ಕೋಬೇಕು. ಈ ಚೈನ್ ಸಹಿತ 5, 2 ಆಯ್ತು. ಈಗ 3, 4, 5. ಈಗ ಇನ್ನೊಂದು ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತೊಂದು ಸಾರಿ ಮಾಡ್ಕೊಳ್ಳಿ. ಆ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿದ ಮೇಲೆ 2 ಚೈನ್ ಮಾಡಿಕೊಂಡು ಈ ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ 2 ಆಯಿತು. 3, 4, 5. ಈಗ ಇನ್ನೊಂದು
ಸ್ಮಾಲ್ ಬೀಡ್, ಮತ್ತೆ ಒಂದು ಡಬಲ್ ಕ್ರೋಶೆ, ಎರಡು ಚೈನು, ಮತ್ತು ಆ ಡಬಲ್ ಕ್ರೋಶೆಲಿ ಮತ್ತೆ ಆ ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ, 2 3 4 5. ಈಗ ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಸಿಂಪಲಾಗಿ. ಈ ಥರ ಬರುತ್ತೆ. ಈಗ ಇನ್ನು ನೆಕ್ಸ್ಟು 3 ಚೈನ್ ಕುಚ್ಚಿಗೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ, 3 ಚೈನ್ ಮಾಡಿ, ಮತ್ತು ಇದೇ ಥರ ಈ ಬೀಡ್ಸ್ ತಗೊಳ್ಳಿ, ಈ ಬೀಡ್ಸ್ ಸೇರಿಸ್ಕೊಳ್ಳಿ, ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಆಮೇಲೆ ಬೀಡ್ ಸುತ್ತಲೂ ಚೈನು 3 4 5 6 7 8 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಬೀಡ್ನ ಈ ಕಡೆ ಲಾಕಲ್ಲಿ. ಮತ್ತು 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈಗ ನೋಡಿ, ಈ 8 ಚೈನ್ ಹಾಕಿದ್ದೀರಲ್ವ, ಇದರಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 8 ಚೈನಲ್ಲಿ ಡಬಲ್ ಕ್ರೋಶೆ ಮಾಡಿದ ಮೇಲೆ 2 ಚೈನ್ ಮಾಡಿಕೊಂಡು ಈಗ ಹಾಕಿರೋ ಡಬಲ್ ಕ್ರೋಶೆ ಇದೆಯಲ್ವ, ಅದರಲ್ಲಿ 5 ಆಗೋಷ್ಟು, ಈ 2 ಚೈನು ಒಂದು ಡಬಲ್ ಕ್ರೋಶೆ, 5 ಆಗೋಷ್ಟು ಡಬಲ್ ಕ್ರೋಶೆ. 2 ಆಯಿತು, 3 4 5. ಈಗ ಸ್ಮಾಲ್ ಬೀಡ್ ಸೇರಿಸಿ, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ, ಇಲ್ಲಿ 2 ಚೈನು, ಆ ಡಬಲ್ ಕ್ರೋಶೆಲಿ 5 ಡಬಲ್ ಕ್ರೋಶೆ. 2 ಆಯಿತು, 3 4 5. ಈಗ ಸ್ಮಾಲ್ ಬೀಡ್, ಮತ್ತೆ ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಈ ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ, 3 4 5. ಈಗ ಒಂದು ಬೀಡ್, ಮತ್ತೆ ಡಬಲ್ ಕ್ರೋಶೆ, 2 ಚೈನು, ಮತ್ತೆ ಡಬಲ್ ಕ್ರೋಶೆ, 2 3 4 5. ಈ ಥರ 3 ಬೀಡ್ ಆಗೋಷ್ಟು, ಅಂದರೆ 4 ಪೆಟಲ್ ಆಗೋಷ್ಟು ಮಾಡಿದ್ದೀನಿ. ಇದನ್ನು
ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಇದನ್ನು ಇಲ್ಲಿ ಕೈಯಲ್ಲಿ ಸರಿ ಮಾಡ್ಕೊಳ್ಳಿ. ಫಸ್ಟು ಈ ಕಡೆ ಜಾಗ ಇಲ್ಲಾಂದರೆ ಜರುಗಿಸ್ಕೊಂಡು ಸ್ವಲ್ಪ ಜಾಗ ಮಾಡಿ ಈ ಥರ ಮಾಡಿ ನೀಟ್ ಬರೋ ಥರ ಮಾಡ್ಕೊಳ್ಳಿ. ನೀವು ಮಾಡುವಾಗ ಅರ್ಜೆಂಟ್ಗೆ ಆಗದೇ ಇರ್ಬೋದು ನೀಟು, ಆಮೇಲೆ ಮಾಡ್ಕೊಂಡ್ರಾಯ್ತು. ಇದನ್ನು ಹೀಗೆ ಲಾಕ್ ಮಾಡಿ ಬಟ್ಟೆ ಈ ಥರ ಬರುತ್ತೆ ಆರ್ಚು. ಇನ್ನು ನೆಕ್ಸ್ಟ್ 3 ಚೈನು ನಾನಿಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತೆ ಬೀಡ್ ಸೇರಿಸಿ ಮತ್ತು ಬ್ಯಾಕ್ ಸೈಡಿಗೆ ಬಂದು ಡಿಸೈನ್ ಮಾಡ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ.